ಗಂಗಾವತಿಯಲ್ಲಿ ಫ್ರೆಂಡ್ಸ್ ಯೋಗ ಗ್ರೂಪ್ ಆರಂಭ, ಯೋಗಾಸಕ್ತರಿಗೆ ಆಹ್ವಾನ. ನಗರದ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘದ ಆಶ್ರಯದಲ್ಲಿ ಫ್ರೆಂಡ್ಸ್ ಯೋಗ ಗ್ರೂಪ್ ಅನ್ನು ಆರಂಭಿಸಲಾಗಿದ್ದು, ಜುಲೈ 4ರಿಂದ ಪ್ರತಿದಿನ ಬೆಳಿಗ್ಗೆ 5:30ರಿಂದ 7 ಗಂಟೆಯವರೆಗೆ ನಗರದ ನೀಲಕಂಠೇಶ್ವರ ವೃತ್ತದ ಸಮೀಪದ ಪಬ್ಲಿಕ್ ಕ್ಲಬ್ ಆವರಣದಲ್ಲಿರುವ ಶ್ರೀ ಕಲಾನಿಕೇತನ ಸಾಂಸ್ಕೃತಿಕ ವೇದಿಕೆಯಲ್ಲಿ ಯೋಗ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷ ಆರ್ ಕಣ್ಣನ್ ತಿಳಿಸಿದ್ದಾರೆ. ಯೋಗ ಗುರುಗಳಾದ ಪರಸಪ್ಪ ಕುರುಗೋಡು, ಯಮನೂರಪ್ಪ ಶಿರಗೇರಿ, ಶ್ರೀಮತಿ ಪುಷ್ಪಾ ನೇವಣಕ್ಕಿ ಹಾಗೂ ಜಯಶ್ರೀ ಹಳ್ಯಾಳ್ ಅವರ ಮಾರ್ಗದರ್ಶನದಲ್ಲಿ ಶಿಬಿರ ನಡೆಯುತ್ತಿದ್ದು, ಕಳೆದ 20 ದಿನಗಳಿಂದ ಅನೇಕ ಯೋಗಾಸಕ್ತರು ನಿಯಮಿತವಾಗಿ ಭಾಗವಹಿಸಿ ಆರೋಗ್ಯಕರ ಜೀವನ ಶೈಲಿಯತ್ತ ಹೆಜ್ಜೆ ಇಡುತ್ತಿದ್ದಾರೆ. ಶಿಬಿರದಲ್ಲಿ ಆರ್ ಮರೇಗೌಡ ಹೊಸಳ್ಳಿ, ಶಾಮಣ್ಣ ತಟ್ಟಿ, ವೀರೇಶ್ ಪಪ್ಪಿ, ರಾಮಕೃಷ್ಣ ಸಿಡಿ, ವೆಂಕಟೇಶ್ ಕುರುಗೋಡು, ಗುರುಪ್ರಸಾದ್ LIC, ಸುರೇಶ್ ಸಂಗಪ್ಪ ಗಾಜಿ, ಭೀಮೇಶ್ ಹಡಪರ್, ದೇವೇಂದ್ರ ಬಡಿಗಾರ್, ಮಾರುತಿ ರಾಯ್ಕರ್, ಮಂಜುನಾಥ ಮಸ್ಕಿ, ಸಣ್ಣ ಮಾರುತಿ ಐಲಿ, ಲಕ್ಷ್ಮೀ ಪಾಟೀಲ್ ಹಾಗೂ MS ಸತ್ಯನಾರಾಯಣ ಸೇರಿದಂತೆ ಹಲವರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನಷ್ಟು ಯೋಗಾಸಕ್ತರು ಈ ಉಚಿತ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯದ ಲಾಭ ಪಡೆದುಕೊಳ್ಳುವಂತೆ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ತಟ್ಟಿ, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಿರೇಮಠ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕನಸು ನ್ಯೂಸ್, ಗಂಗಾವತಿ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಸಮಾಧಾನಕರವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಸೆಳೆತವನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಸೆಳೆತದಲ್ಲಿ ನಾವು ಖುಷಿಯನ್ನು ಪಡ್ತಾ ಇದ್ದೇವೆ. ಸಾಧ್ಯವಾದಷ್ಟು ಹತ್ತು ಕೂಡ ಬಿಡಿ. ನೋಡಿ ಎಷ್ಟು ಚೆನ್ನಾಗಾಯ್ತು. ಈಗ ಅದನ್ನು ಕೈ ಚಾಚಬೇಕು, ಕೈ ಚಾಚಿ ಕೈ ಚಾಚಿ ನಿಧಾನವಾಗಿ ಈಗ ಆ ಕೈಯನ್ನು ಡೌನ್ ಮಾಡಿ ನಿಧಾನವಾಗಿ ವಾಪಸ್ ಬನ್ನಿ. ನೋಡಿ 2 ಹಂತ 3 ಹಂತದಲ್ಲಿ ಕಂಫರ್ಟಬಲ್ ಗೊತ್ತಾಗ್ತದೆ ಬದಲಾವಣೆ. ವಜ್ರಾಸನದಲ್ಲಿ ಬನ್ನಿ. ವಜ್ರಾಸನದಲ್ಲಿ ನೀವು ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಈಗ ಸ್ವಲ್ಪ ನಿಮಗೆ ದೇಹದಲ್ಲಿ ಬಿಗಿತಕ್ಕೂ ಮತ್ತು ಸಡಿಲತೆಗೂ ಏನು ವ್ಯತ್ಯಾಸ? ನಾನು ಸಡಿಲತೆ ಬಿಡೋದ್ರಿಂದ ನನ್ನ ದೇಹ ಯಾವ ರೀತಿ ನನಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಗಮನಿಸಿರ್ತೀರಿ. ಎಸ್, ಮತ್ತೊಮ್ಮೆ ಚೇಂಜ್ ಮಾಡಿ. ಈಗ ಎಡಗಾಲನ್ನು ಫೋಲ್ಡ್ ಮಾಡಿದ್ರಿ, ಈಗ ಬಲಗಾಲನ್ನು ಫೋಲ್ಡ್ ಮಾಡಿ ಚೆನ್ನಾಗಿ ಕುತ್ಕೊಳ್ಳಿ. ಈಗ ಬಲಗಾಲು ಎಡಮುಖವಾಗಿದೆ, ಎಡಗೈ ಬಲಮುಖವಾಗಿ ಡೌನ್. ಫ್ರೀಯಾಗಿ ಮಲ್ಕೋಬೇಕು, ಆರಾಮ್ಸೆ ಮಲ್ಕೋಬೇಕು. ಎಸ್, ನೋಡಿ, ಎಡಗೈ ಬಲಮುಖವಾಗಿದೆ, ಬಲಗೈ ಮೇಲ್ಮುಖವಾಗಿದೆ. ನಿಮ್ಮ ದೃಷ್ಟಿ ನಿಮ್ಮ ಅಂಗೈ ನೋಡ್ತಾ ಇರಬೇಕು. ರಾಜಕಪೋತಾಸನದಲ್ಲಿ ನೀವು 3ನೇ ಹಂತದಲ್ಲಿ ಇದ್ದೀರಿ. ಈಗ ನೋಡಿ 3ನೇ ಹಂತ ಎಷ್ಟು ಸರಳವಾಗಿ ಮಾಡ್ತಾ ಇದ್ದೀರಾ. ಎಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಾ ಇದೆ, ಖುಷಿ ಕೊಡ್ತಾ ಇದೆ. ನಾನು ಸದೃಢವಾಗ್ತಾ ಇದ್ದೀನಿ, ನಾನು ಅನಾರೋಗ್ಯದಿಂದ ಆರೋಗ್ಯದ ಕಡೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬರಬೇಕು. ಇದು ಸಮುದ್ರ, ಇದಕ್ಕೆ ಕೊನೆಯೇ ಇಲ್ಲ. ಎಷ್ಟು ಮಾಡಿದ್ರು ಕೂಡ ಕಡಿಮೆ. ಈಗ ನಿಧಾನವಾಗಿ ಕೈಯನ್ನು ಡೌನ್ ಮಾಡಿ, ನಿಧಾನವಾಗಿ ವಾಪಸ್ ಬನ್ನಿ. ರಿಲ್ಯಾಕ್ಸ್. ವಜ್ರಾಸನದಲ್ಲಿ ವಿಶ್ರಾಂತಿ. ಇದರ ಮೇಲೆ ನಿರ್ಧಾರ ಆಗುತ್ತೆ. ಉಸಿರು ತಗೊಳ್ಳೋದ್ರಲ್ಲಿ ಉಸಿರು ಲಾಕ್ ಮಾಡೋದು, ಉಸಿರು ತಗೊಳ್ಳೋದ್ರಲ್ಲಿ ಇಂಬ್ಯಾಲೆನ್ಸ್ ಆಗಿ ಹಂಗೆ ಆಗಬಾರ್ದು. ಉಸಿರು ಮಾಡೋದನ್ನು ಮಾಡ್ತಾ ಇರಬೇಕು, ಉಸಿರು ಬಿಡೋದನ್ನ ಬಿಡ್ತಾ ಇರಬೇಕು. ಅದೇ ರೀತಿಯಾಗಿ ಮಾಡ್ತಾ ಬರಬೇಕು. ಈಗ ಮಾಡೋಣ. ವಜ್ರಾಸನ ಸ್ಥಿತಿಯಲ್ಲಿ ಇದ್ದೀರಿ ನೀವು. ವಜ್ರಾಸನ ಸ್ಥಿತಿಯಲ್ಲಿ ಇರಿ. ಈಗ ಮಾಡೋಣ ಮಂಡೂಕಾಸನ. 2 ಕೈಗಳನ್ನು ಮುಷ್ಟಿ ಕಟ್ಟಿ, ಮುಷ್ಟಿಯನ್ನು ನಾಭಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಬ್ರಿಟೇನ್ ಡೌನ್. ಸಂಪೂರ್ಣ ಉಸಿರನ್ನು ಹೊರ ಹಾಕ್ತಾನೆ ಬಾಗಬೇಕು. ಕತ್ತನ್ನು ಚೆನ್ನಾಗಿ ಮೇಲೆ ಎತ್ತಬೇಕು. ಕತ್ತನ್ನು ಬಾಗಿಸ್ಬಾರ್ದು. ನಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚೆನ್ನಾಗಿ ಹೊಟ್ಟೆಯ ಭಾಗವನ್ನು ಒಳಗಡೆ ತಳ್ಳಬೇಕು. ಕತ್ತನ್ನು ಬಾಗಿಸ್ಬಾರ್ದು. ನಿಧಾನವಾಗಿ ಹೊಟ್ಟೆಯ ಭಾಗದ ಸಮಸ್ಯೆಯನ್ನು ದೂರ ಮಾಡಲು ಅತಿ ಸರಳ ಸಾಧನ. ಪ್ರತಿಯೊಂದು ನಮ್ಮ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಏರುಪೇರುಗಳಿಗೆ ಇದು ರಾಮಬಾಣ. ಎಸ್, ಮತ್ತೊಮ್ಮೆ ಬ್ರಿಟೇನ್ ಡೌನ್. ಆಗಬೇಕು. ರಿಲ್ಯಾಕ್ಸ್. ಇಲ್ಲಿ ಸೊಂಟದ ಭಾಗವನ್ನು ಚೆನ್ನಾಗಿ ಬೆಂಡ್ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈ
ಇನ್ನೂ ಫ್ರೀಯಾಗಿ ಬಿಡಬೇಕಂತಂದ್ರೆ ಇಲ್ಲಿ ಗಮನಿಸಿ ನೀವು. ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘದ ಅಡಿಯಲ್ಲಿ ಫ್ರೆಂಡ್ಸ್ ಯೋಗ ಗ್ರೂಪ್ ಅಂತ ಹೇಳಿ ನಮ್ಮ ಗಂಗಾವತಿಯಲ್ಲಿ ಪ್ರೆಸ್ ಕ್ಲಬ್ ಆವರಣದಲ್ಲಿ ಸುಮಾರು 20 ದಿವಸಗಳಿಂದ ನಾವು ಚಾಲನೆ ಕೊಟ್ಟಿದ್ವಿ. ಆದ ಕಾರಣ ಗಂಗಾವತಿಯ ಜನತೆಗೆ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ತಮ್ಮ ದುಡ್ಡಿನ ಗಳಿಕೆಯಲ್ಲಿ ಮಾತ್ರ ಮುಂದುವರಿಬೇಡಿ, ಆರೋಗ್ಯದಲ್ಲಿ ಮುಂದುವರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗಂಗಾವತಿಯ ಮಹಾಜನತೆಗೆ ನಾವು ತಿಳಿಸುತ್ತಾ, ಎಲ್ಲ ನಮ್ಮ ಫ್ರೆಂಡ್ಸ್ ಯೋಗ ಗ್ರೂಪ್ನ ಸದಸ್ಯರು ಪ್ರತಿದಿನ ಬೆಳಗ್ಗೆ 5:30ರಿಂದ 7 ಗಂಟೆವರೆಗೆ ಈ ಪಬ್ಲಿಕ್ ಪ್ರೆಸ್ ಕ್ಲಬ್ ಆವರಣದಲ್ಲಿ ಬಂದು ಯೋಗ ಕಾರ್ಯಕ್ರಮಕ್ಕೆ ಪ್ರತಿದಿನ ಬಂದು ಹಾಜರಾಗಬೇಕಂತೇಳಿ, ತಾವು ಬರಬೇಕು, ತಾವು ತಮ್ಮ ಸಹಪಾಠಿಗಳನ್ನ ಕರ್ತರ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳ್ತಾ, ನಮ್ಮ ಸಂಸ್ಥೆಯ ಗುರುಗಳಾದ ಪರ್ಸಪ್ಪ ಅವರು ಒಂದು ಎರಡು ಮಾತಾಡ್ಬೋದು. ಫ್ರೆಂಡ್ಸ್ ಯೋಗ ಸಮಿತಿ ಗಂಗಾವತಿ ಮಹಾನಗರದಲ್ಲಿ ಕೆಲವು ದಿನಗಳಿಂದ, ಸುಮಾರು ಒಂದು 20-25 ದಿನಗಳಿಂದ ಪ್ರಾರಂಭವಾಗಿದೆ. ಸಮಯ ಬೆಳಿಗ್ಗೆ 5:30ರಿಂದ 7 ಗಂಟೆವರೆಗೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯವೇ ಮಹಾಭಾಗ್ಯ. ನಾವು ಏನಾದರೂ ಆರೋಗ್ಯದಲ್ಲಿ ನಾವು ಚೆನ್ನಾಗಿ ಉತ್ಸುಕರಾಗಿ ಆರೋಗ್ಯದಿಂದ ಲವಲವಿಕೆಯಿಂದ ಪ್ರತಿಯೊಂದರಲ್ಲಿ ನಾವು ಶ್ರೀಮಂತರಾಗಬೇಕಪ್ಪ ಅಂದರೆ ಯೋಗನೇ ಮುಖ್ಯ. ನಾವು ಬರೀ ದುಡ್ಡಿನಿಂದ ನಾವು ಶ್ರೀಮಂತಿಕೆ ಆಗ್ತೀವಿ, ದುಡ್ಡಿನಿಂದನೇ ನಾವು ಬದುಕ್ತೀವಿ ಅನ್ನೋದನ್ನು ಇದು ಕಲ್ಪನೆ ತಪ್ಪು. ನಾವು ಯೋಗ ಉಚಿತ, ಆರೋಗ್ಯ ಖಚಿತ, ಒಂದೇ ಒಂದು ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಒಂದು ವಾರದ 7 ದಿನಗಳಲ್ಲಿ ಪ್ರತಿಯೊಂದು ಗುರುಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ಉನ್ನತ ಅನುಭವಿ ಶಿಕ್ಷಕರಿಂದ ಮತ್ತು ನುರಿತ ಗುರುಗಳಿಂದ ಪ್ರತಿ ದಿವಸ ಕ್ಲಾಸ್ ಮಾಡ್ತಾ ಇದ್ದೀವಿ. ತಮ್ಮ ಜೊತೆಗೆ ನಮ್ಮ ಎಲ್ಲ ಶಿವರಾತ್ರಿಗಳು ಸಾಥ್ ಕೊಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ನಮ್ಮ ಸಂಖ್ಯೆ ಎಸ್ತಾ ಹೋಗ್ತಾ ಇದೆ. ಈ ಒಂದು ಸದುಪಯೋಗವನ್ನು ಪ್ರತಿಯೊಂದು ನಾಗರಿಕರು, ನಮ್ಮ ಗಂಗಾವತಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಗರಿಕರು ಒಬ್ಬರಿಂದ ಮತ್ತೊಬ್ಬರನ್ನು ಕರೆತಂದು ಈ ಉಪಯೋಗವನ್ನು ಪಡ್ಕೊಂಡು ನಾವು ಆರೋಗ್ಯದಲ್ಲಿ ನಮ್ಮ ನಡೆ ಆರೋಗ್ಯದ ಕಡೆ, ನಮ್ಮ ನಡೆ ಆರೋಗ್ಯದ ಕಡೆ ಅನ್ನೋ ಒಂದು ಸ್ಲೋಗದಲ್ಲಿ ನಾವು ಮುನ್ನಡಿಬೇಕಂತಂದೇಳಿ ಪ್ರತಿಯೊಂದು ನಾವು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ. ಬೆಳಿಗ್ಗೆ 5:30ರಿಂದ 7 ಗಂಟೆವರೆಗೆ ತಪ್ಪದೆ ಬನ್ನಿ. ಆರೋಗ್ಯದ ಕಡೆ ನಿಮ್ಮ ಹೆಜ್ಜೆ ಹಾಕಿ. ಪಬ್ಲಿಕ್ ಗ್ರೌಂಡ್ ಕೃಷ್ಣ ವೆಜ್ ಬ್ಯಾಕ್ ಸೈಡ್ ಹಿಂಭಾಗದಲ್ಲಿ, ಹೃದಯ ಭಾಗದ ನೀಲಕಂಠೇಶ್ವರ ಸರ್ಕಲ್ ಕೃಷ್ಣ ವೆಜ್ ಹಿಂಭಾಗದಲ್ಲಿ ಪಬ್ಲಿಕ್ ಕ್ಲಬ್ ಆವರಣದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ 5:30ರಿಂದ 7 ಗಂಟೆವರೆಗೆ ನಿರಂತರವಾಗಿ, ಇದರಲ್ಲಿ ಯಾವುದೇ ರೀತಿಯಿಂದ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಈ ನಮ್ಮ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ, ಆರೋಗ್ಯವಂತರಾಗಿ. ಶುಭ ಮುಂಜಾನೆ. ಮನುಷ್ಯನಿಗೆ ಆರೋಗ್ಯ ಸಂಪತ್ತು ಮುಖ್ಯವಾಗಿ. ಸೊ ಒಂದು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಆಪಲ್ಸ್ ಇನ್ ಎ ಡೇ ಕೀಪ್ಸ್ ಡಾಕ್ಟರ್ಸ್ ಅವೇ. ಅಂದರೆ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ವೈದ್ಯರನ್ನೇ ದೂರಿ ಇಡ್ಬೋದು ಅಂತ ಆಂಗ್ಲ ಭಾಷೆಯಲ್ಲಿ ಹೇಳಿದರೆ, ನಾ ಅದನ್ನು ಒಂದು ಟ್ರಾನ್ಸ್ಲೇಟ್ ಮಾಡಿ ಯೋಗ ಇನ್ ಎ ಡೇ ಕೀಪ್ಸ್ ಡಾಕ್ಟರ್ಸ್ ಅವೇ, ಅಂದರೆ ಯೋಗ ಮಾಡೋದ್ರಿಂದ ವೈದ್ಯರನ್ನೇ ನಾವು ದೂರ ಇಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಮನುಷ್ಯ, ನಾವು ಹೇಳ್ತಾ ಇದ್ವಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿನೇ ಇದೆ. ಸೊ ಅದನ್ನು ನಾವು ಬಳಕೆ ಮಾಡ್ತಾ ಇದ್ದಿಲ್ಲ. ಅದರಿಂದ ಈ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಮ್ಮ ಈ ಗಂಗಾವತಿಯಲ್ಲಿ ಫ್ರೆಂಡ್ಸ್ ಯೋಗ, ಅದ ಸ್ನೇಹಿತರ ಒಂದು ಯೋಗ, ಇಲ್ಲಿ ಉಚಿತವಾಗಿ ಯಾವುದೇ ಶುಲ್ಕವಿಲ್ಲ. ಸೊ ಈ ಯೋಗವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಜನರಿಗೆ. ಸೊ ಇವತ್ತು ಮನುಷ್ಯನಿಗೆ ನಾವು ಆರೋಗ್ಯ ಯೋಗ ಮುಖ್ಯ ಅನ್ನೋದನ್ನು ನಾವು ಕೋವಿಡ್-19 ಆವಾಗಿಂದ ಗುರ್ತಾಯ್ತಿದ್ದು, ಇಲ್ಲಿವರೆಗೆ ಗುರ್ತಾಗಿದ್ದಿಲ್ಲ. ಸೊ ನಮ್ಮ ಪ್ರಧಾನಮಂತ್ರಿ 2015ರಲ್ಲಿ ಇದನ್ನು ಬೆಳಕಿಗೆ ತಂದರೂ ಅದನ್ನು ಉಪಯೋಗ ಮಾಡಿದ್ದಿಲ್ಲ. ಸೊ ಇತ್ತೀಚಿನ ದಿನದಲ್ಲಿ ಈ ಯೋಗವನ್ನು ಒಂದು ಸ್ಪೋರ್ಟ್ಸನ್ನು ಒಂದು ಇದಕ್ಕೆ ಸೇರಿಸಲಾಗಿದೆ ಸರ್ಕಾರ. ಸೊ ಮುಂದೊಂದು ದಿನ ಯೋಗ ಶಿಕ್ಷಕರು, ಕಾಲೇಜಿನಲ್ಲಿ ಯೋಗ ಶಿಕ್ಷಕರು ಹಾಗೂ ಪ್ರತಿಯೊಂದು ಜಿಲ್ಲೆ ತಾಲೂಕು ಮೂಲೆ ಮೂಲೆ ಮನೆ ತನಕನೂ
ಯೋಗ ಗುರುಗಳಾಗ್ಲಿಕ್ಕೆ ನಮ್ಮ ಈ ಯೋಗ ಸಂಸ್ಥೆಗಳು, ಈ ಯೋಗ ಏನ್ ತರಬೇತಿ ನೀಡ್ತಕ್ಕಂಥ ಗುರುಗಳು ಅವರನ್ನ ಸದುಪಯೋಗ ಮಾಡಿ ಮುಂದೊಂದು ದಿನ ಇದಕ್ಕೆ ಖಚಿತವಾಗಿ ನಾನು ಹೇಳ್ತಾ ಇದ್ದೀನಿ, ಹಣ ಕೊಟ್ಟು ಅಡ್ಮಿಷನ್ ಮಕ್ಕಳಿಗೆ ಹೇಗೆ ಮಾಡ್ತಾ ಇದ್ವಿ ಆ ರೀತಿ ಸಂಭವ ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಯಾಕಂದ್ರೆ ಅನುಭವ ನಂಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾನು ಓದೋಕಾಲಕ್ಕೆ 26,000 ಯೂನಿವರ್ಸಿಟಿಗೆ ನಿಮ್ಮ ಕುಟುಂಬ ಕರ್ಕೊಂಡು ಬನ್ನಿ, ಇದರೊಂದಿಗೆ ಮಕ್ಕಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ. ಯಾಕಂದ್ರೆ ಮಕ್ಕಳಿಗೆ ಈಗಲಿಂದನೇ ಇವತ್ತಿನ ಆಹಾರದ ಪದ್ಧತಿಯ ಪ್ರಕಾರ ಮಕ್ಕಳು ಬಹಳಷ್ಟು ನ್ಯೂನತೆ ಏನಂದ್ರೆ ನಾವು ಪಾಠ ಶಾಲೆ ಹೇಳಿದ್ದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿ ಯೋಗ ಅಂದ್ರೆ ಬರೀ ನಮ್ಮ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಕೂಡ ಇದೆ. ಮಾನಸಿಕವಾಗಿ ನಮ್ಮ ಫಿಟ್ನೆಸ್ ಬೇಕಂದ್ರೆ ಧ್ಯಾನ ಅದು ಅತಿ ಮುಖ್ಯವಾಗಿದೆ. ಹಾಗೂ ನನ್ನ ಮಿತ್ರರಾದ ಕಣ್ಣಣ್ಣವರು ಒಂದು ಸಂದರ್ಭದಲ್ಲಿ ಹೇಳಿದರು, ನಾವು ಸಪ್ತಸ್ವರ ಕಲಾ ಸಂಘದಿಂದ ಏನಾದರೂ ಒಂದು ಮಾಡೋಣ, ಒಂದು ಸಂಘ ಇನ್ನೊಂದು ಬೆಳೆಸೋಣ ಅಂತಂದೇಳಿ ಅವ್ರು ನಮಗೆ ಹೇಳಿದರು. ಆಯ್ತಪ್ಪ, ಯಾವುದೇ ಒಂದು ಸಂಘ ಬೆಳೆಸಲಿ ನಾವು ಹಿಂದಿರ್ತೀವಿ ಅಂತ ಹೇಳಿದ್ರು. ಅದೇ ತೆರನಾಗಿ ಸಪ್ತಸ್ವರದಲ್ಲಿ ಮತ್ತು ಫ್ರೆಂಡ್ಸ್ ಬಳಗ ಯೋಗ ಶಿಬಿರವನ್ನು ಮಾಡಲಿಕ್ಕೆ ಇಚ್ಛಾ ಬಯಸಿದರು. ನಾವು ಸಾಥ್ ಕೊಟ್ಟಿವಿ. ಎಲ್ಲರೂ ಅದೇ ರೀತಿ ಬಂದಿದ್ದಾರೆ. ನಮಗೆ ಇನ್ನೂ ಅನೇಕ ಮಿತ್ರರು ಬಂದಿಲ್ಲ. ಈ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಕರೆಕ್ಟ್ ನಮ್ಮ ಯೋಗ ಸ್ಥಿತಿಗಳನ್ನು ಕೆಲಸ ಮಾಡ್ತಿದ್ದಾವೆ. ನಾವು ಆಸ್ಪತ್ರೆಗೆ ಹೋಗೋದು ಬಂದಾಗಿದೆ. ಹಾಗೂ ನಾನು 15 ದಿವಸ ಬಂದಿದ್ದೇನೆ. ನನಗೆ ಶುಗರ್ಗಳಿಗೆ ನಿಂತಿದೆ. ಇದು ಚಾಲೆಂಜ್ ಆಗಿ ಮಾಡಿ ನಾನು ಬಂದಿದ್ದೇನೆ. ಮತ್ತು ಇನ್ನೂ ಅನೇಕ ನನ್ನ ಆಸನಗಳನ್ನು ಗುರುಗಳು ಅತ್ಯದ್ಭುತವಾಗಿ ಹೇಳ್ತಿದ್ದಾರೆ. ನಮ್ಮ ಯಮನೂರಪ್ಪ ಗುರುಗಳು ಅವರು ನಮಗೆ ಸಾಥ್ ಕೊಡ್ತಿದ್ದಾರೆ. ಇನ್ನು ಅನೇಕ ಗುರುಗಳು ನಮ್ಮ ಕ್ಲಾಸಿಗೆ ಬರುತ್ತಿದ್ದಾರೆ. ಅವ್ರನ್ನ ಸ್ಥಿತಿಗತಿಗಳನ್ನು ನಾವು ನೋಡಿಕೊಂಡು ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಿದ್ನಪ್ಪ ಅಂದರೆ ನಮ್ಮ ದೇಹಕ್ಕೆ ಅನುಗುಣವಾಗಿ ಎಲ್ಲ ಆಸನಗಳನ್ನು ಮಾಡ್ಬೋದು ಅಂತೇಳಿ ಆ ಡಾಕ್ಟರ್ ರಾಜ್ಕುಮಾರ್ ನನ್ನ ಮನದಲ್ಲಿ ನೆನೆದುಕೊಂಡು ಅವ್ರು ಹೇಗೆ ಮಾಡಿದ್ರು ನಾವು ಅದೇ ರೀತಿಯಾಗಿ ನೆನೆದು ಅವ್ರು ಹೇಗೆ ನಟನೆ ಮಾಡಿದ್ರು, ಹೇಗೆ ಹಾಡಿದ್ರು ಅದೇ ನಾವು ಹಾಡಲಿಕ್ಕೆ ಇಚ್ಛೆ ಪಡ್ತೇವೆ ಅಂತ, ಯೋಗ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಇನ್ನು ಅನೇಕ ಜನರು ನಮ್ಮ ಯೋಗ ಶಿಬಿರದಲ್ಲಿ ಭಾಗವಹಿಸಬೇಕು, ಅವರು ಬೆಳಿಬೇಕು, ನಾವು ಉಳಿಬೇಕು, ನೀವು ಉಳಿಬೇಕು, ನಾವು ಉಳಿಸಿ. ಮತ್ತು ನಮ್ಮ 2 ಮಾತುಗಳನ್ನು ಹಿರಿಯರಾದಂಥ ಪರ್ಸಪ್ಪ ಅವರು ಮತ್ತು ನಮ್ಮ ಯಮನೂರಪ್ಪ ಸಿರಿಗೇರಿ ಮತ್ತು ಆರ್ ಕಣ್ಣನ್ ಸರ್, ನಮಗೆ ಗುರುಗಳಾದಂಥ ನಮ್ಮ ಯಮನೂರಪ್ಪ ಅವರು ಭಾಳ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ. ಮತ್ತು ಪರ್ಸಪ್ಪ ಸರ್ ಅವರು ಹೇಳಿಕೊಡ್ತಿದ್ದಾರೆ. ಪ್ರತಿ ದಿವಸ ನೀವು ಬಂದರೆ ನಾವು ಆರೋಗ್ಯವಾಗಿರ್ತೀವಿ. ಬಟ್ ಎಲ್ಲರೂ ಬಂದು ಆರೋಗ್ಯವು ಕಾಪಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ.